ನಿಮ್ಮನ್ನು ಆರಾಧನೆ ಮಾಡುವಂತೆ, ಅದು ಮಾತ್ರವಲ್ಲದೆ ನಿಮ್ಮೊಂದು ವಾಕ್ಯಗಳನ್ನ ಸ್ವಾಮಿ ದೇವರ ಧ್ಯಾನ ಮಾಡಲಿಕ್ಕಂತೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಅಪ್ಪ, ನಿಮ್ಮೊಂದು ವಾಕ್ಯಗಳನ್ನ ಸ್ವಾಮಿ ನಾವು ಧ್ಯಾನ ಮಾಡುವಾಗ ಕರ್ತನೆ ನೀವು ನಮ್ಮ ಸಂಗಡ ಮಾತನಾಡು, ನಮ್ಮನ್ನ ಬಲಪಡಿಸಿ. ಈ ಒಂದು ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ಬಿಡ್ತೇನೆ ತಂದೆಯೇ, ಆಮೇನ್. ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರ ಉಂಟಾಗ್ಲಿ. ಈ ಒಂದು ಸಮಯದಲ್ಲಿ ಈ ಒಂದು ಜೂಮ್ ಮೀಟಿಂಗ್ ಅಲ್ಲಿ ಸೇರಿ ಬಂದಿರುವಂತ ಎಲ್ಲಾ ದೇವ ಸೇವಕರಿಗೂ ಕೂಡ ಮತ್ತೆ ಎಲ್ಲಾ ದೇವರ ಮಕ್ಕಳಿಗೂ ಕೂಡ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವವನಾಗಿದ್ದೀನಿ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ನಾವು ದೇವರ ವಾಕ್ಯಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಈ ಒಂದು ದಿನದ ಸತ್ಯವೇದ ಭಾಗವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ ವಚನ 1ರಿಂದ 12 ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ ವಚನ 1ರಿಂದ 12 ಪ್ರೀತಿ ಉಳ್ಳವರೇ, ಈ ಒಂದು ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಂದ್ರೆ, ಒಂದ್ಸರಿ ಯೇಸು ಸ್ವಾಮಿಯವರು ಕಪೆರ್ನೌಮ್ ಅನ್ನುವಂತ ಒಂದು ಊರಿಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಅವರು ಆ ಊರಲ್ಲಿದ್ದಾರೆ ಅನ್ನುವಂತ ಒಂದು ಸುದ್ದಿ ಎಲ್ಲ ಜನರಿಗೂ ಅದು ತಲುಪಿದಾಗ ಎಲ್ಲ ಜನರು ಕೂಡ ಯೇಸು ಸ್ವಾಮಿನ ನೋಡ್ಲಿಕ್ಕಾಗಿ ಅಲ್ಲಿ ಸೇರಿ ಬರ್ತಾರೆ. ತುಂಬಾ ಜನರು ಸೇರಿ ಬಂದಿದ್ರಿಂದ ಯೇಸು ಸ್ವಾಮಿಯವರು ಒಂದು ಮನೆಯಲ್ಲಿ ಕೂತ್ಕೊಂಡು ಅವರು ದೇವರ ವಾಕ್ಯವನ್ನ ಅವ್ರಿಗೆ ಹಂಚುತ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಒಂದು 4 ಜನರು ಏನ್ ಮಾಡ್ತಾರೆ ಅಂದ್ರೆ, ಒಬ್ಬ ಪಾರ್ಶ್ವ ರೋಗಿಯನ್ನ ಯೇಸು ಸ್ವಾಮಿಯ ಬಳಿಗೆ ತರಬೇಕು ಅಂತ ಹೇಳ್ಬಿಟ್ಟು ಅವರು ಹೊತ್ಕೊಂಡ್ ಬರ್ತಾರೆ. ಸೊ ಹೊತ್ಕೊಂಡ್ ಬಂದಾಗ ಅವರು ಯೇಸು ಸ್ವಾಮಿ ಹತ್ರ ಹೋಗ್ಬೇಕಂತ ನೋಡಿದಾಗ ಅಲ್ಲಿ ಅವ್ರಿಗೆ ಸ್ಥಳನೇ ಸಿಗೋದಿಲ್ಲ. ತುಂಬಾ ಜನರು ಸೇರಿ ಬಂದಿದ್ರಿಂದ ಅಲ್ಲಿ ಅವ್ರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವಾಗ ಅವ್ರು ಏನ್ ಮಾಡ್ತಾರಂದ್ರೆ, ಯೇಸು ಸ್ವಾಮಿಯವರು ವಾಕ್ಯವನ್ನ ಹಂಚುತ್ತಾ ಇರುವಂತ ಮನೇಲಿ ಕೂತ್ಕೊಂಡು ಹಂಚ್ತಾ ಇದ್ರಲ್ಲ, ಅದೇ ಮನೆಯ ಮೇಳಿಗೆ ಹತ್ತಿ ಅವ್ರು ಏನ್ ಮಾಡ್ತಾರಂದ್ರೆ ಆ ಒಂದು ಮೇಳಿಗೆ ಅಂಚನ್ನ ತೆಗೆದು ಅಲ್ಲಿಂದ ಆ ಒಂದು ಪಾರ್ಶ್ವ ರೋಗಿಯನ್ನ ಅವರು ಕೆಳಗೆ ಇಳಿಸ್ತಾರೆ. ಕೆಳಗೆ ಇಳಿಸಿದಾಗ ಯೇಸು ಸ್ವಾಮಿಯವರು ನೋಡಿ ಆ ಒಂದು ಪಾರ್ಶ್ವ ರೋಗಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳಿ ಅವರು ಹೇಳ್ತಾರೆ ಯೇಸು. ಸೊ ಅವಾಗ ಏನಾಗುತ್ತಂದ್ರೆ ಅಲ್ಲಿರುವಂತ ಜನರೆಲ್ಲ ಏನ್ ಅಂದ್ಕೊಳ್ತಾರೆ ಅಂದ್ರೆ ಮಾತಾಡ್ತಾರೆ, ಯಾರು ಇವರು ಪಾಪವನ್ನು ಕ್ಷಮಿಸ್ತಾ ಇದಾರಲ್ಲ, ಪಾಪವನ್ನು ಕ್ಷಮಿಸ್ಲಿಕ್ಕೆ ಅಂತ ಹೇಳಿ ಅವ್ರು ಮಾತಾಡ್ಕೊಳ್ತಾರೆ. ಅವಾಗ ಯೇಸು ಸ್ವಾಮಿಯವರು ಏನಂತಾರಂದ್ರೆ, ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿರುವಂತ ಎಲ್ಲರ ಪಾಪಗಳನ್ನು ಕ್ಷಮಿಸ್ಲಿಕ್ಕೆ ಅವ್ರಿಗೆ ಅಧಿಕಾರ ಉಂಟು ಅಂತ ಹೇಳ್ತಾರೆ. ಸೊ ಹೇಳಿ ಆ ಒಂದು ಪಾರ್ಶ್ವ ರೋಗಿಗೆ ನೀನು ನಿನ್ನ ಹಾಸಿಗೆನ ಎತ್ಕೊಂಡು ನೀನು ಹೋಗು ಅಂತ ಹೇಳ್ಬಿಟ್ಟು ಹೇಳುವಾಗ ಆ ಒಂದು ಕ್ಷಣನೇ ಆ ಒಂದು ಪಾರ್ಶ್ವ ರೋಗಿ ಗುಣ ಹೊಂದಿ ಆತನ ಹಾಸಿಗೆಯನ್ನು ಎತ್ಕೊಂಡು ಆತನ ಹೋಗ್ತಾನೆ. ಸೊ ಅದನ್ನ ನೋಡಿದಂತ ಎಲ್ಲ ಜನರು ಏನ್ ಮಾಡ್ತಾರಂದ್ರೆ ಅದಕ್ಕೆ ಬೆರಗಾಗಿ ನಾವು ಇಂಥದ್ದನ್ನ ಎಂದಿಗೂ ನೋಡೇ ಇಲ್ಲ ಅಂತ ಹೇಳಿ ಅವರು ದೇವರನ್ನ ಆರಾಧನೆ ಮಾಡ್ತಾರೆ. ಸೊ ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಇದು ಇವತ್ತಿನ ದಿನದ ಒಂದು ವಾಕ್ಯ ಭಾಗ. ಈ ಒಂದು ವಾಕ್ಯ ಭಾಗದಿಂದ ನಾವೇನಂತ ತಿಳ್ಕೊಳ್ತೀವಿ ಅಂದ್ರೆ, ಮುಖ್ಯವಾಗಿ ಆ ಒಂದು ಪಾರ್ಶ್ವ ರೋಗಿಯು ಗುಣ ಹೊಂದಲಿಕ್ಕೆ, ಆತನ ಪಾಪಗಳು ಕ್ಷಮಿಸಲ್ಪಡ್ಲಿಕ್ಕೆ ಆ ಒಂದು ಯಾರು ಆತನನ್ನ ಹೊತ್ಕೊಂಡ್ಬಂದ್ರಲ್ಲ 4 ಜನರು, ಅವರು ಬಹಳ ಇಲ್ಲಿ ಪ್ರಾಮುಖ್ಯತೆಯನ್ನ ವಹಿಸ್ತಾರೆ. ಯಾಕಂದ್ರೆ ಅವತ್ತು ಅವರು ಆ ಒಂದು ರೋಗಿಯನ್ನ ತಂದದ್ರಿಂದ ಆ ಒಂದು ರೋಗಿಗಳು ಪಾಪಗಳು ಕ್ಷಮಿಸಲ್ಪಟ್ಟವು, ಮತ್ತೇನಪ್ಪ ಅಂದ್ರೆ ಆತನು ಗುಣವನ್ನ ಹೊಂದದ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಪ್ರತಿದಿನದಂತೆ ಇವತ್ತು ಕೂಡ ನಾವೇನಪ್ಪ ಅಂದ್ರೆ ಒಬ್ಬ ದೇವ ಸೇವಕರ ಬಗ್ಗೆ ಧ್ಯಾನ ಮಾಡ್ಲಿಕ್ಕಿದೀವಿ. ಅವ್ರು ಯಾರಪ್ಪ ಅಂದ್ರೆ ಲೂಕನು. ಸೊ ಲೂಕನು ಸಹ ತನ್ನ ಜೀವನದಲ್ಲಿ ಅನೇಕ ಜನರನ್ನ ಒಂದು ಆತ್ಮಿಕವಾದಂತಹ ಪಾಪದಲ್ಲಿ ಇರುವಂತವರನ್ನ ಮತ್ತೆ ದೈಹಿಕವಾದಂತಹ ಒಂದು ಶಾರೀರಿಕ ಬಲಹೀನತೆ ಉಳ್ಳಂತವರನ್ನು ಕೂಡ ದೇವರ ಕಡೆಗೆ ನಡೆಸಿದ್ರು ಅನ್ನುವುದನ್ನ ನಾವು ಇವತ್ತು ನೋಡ್ಲಿಕ್ಕಿದ್ದೀವಿ. ಸೊ ಕಳೆದ ದಿನಮಾನಗಳಿಂದ ನಾನು ಈ ಒಂದು ಲೂಕನ ಬಗ್ಗೆ ಕುರಿತು ಅನೇಕ ವಿಷಯ ತಿಳಿದುಕೊಳ್ಳಕ್ಕೆ ನಾನು ನೋಡುವಾಗ ಅನೇಕ ವಿಷಯಗಳು ನನಗೆ ಗೊತ್ತಾದವು. ತುಂಬಾ ಆಶೀರ್ವಾದಕರವಾಗಿತ್ತು. ಇವತ್ತು ದಿನನೂ ಕೂಡ ನಿಮಗೂ ಇದು ಆಶೀರ್ವಾದಕರವಾಗಿರುತ್ತದೆ ಎಂಬುದಾಗಿ ನಾನು ನಂಬ್ತೀನಿ. ಸೊ ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಲೂಕನ ಕುರಿತು ನಾವು ನೋಡುವಾಗ ಯಾರು ಈ ಲೂಕನು ಅಂತ ಹೇಳಿ ನಾವು ನೋಡುವಾಗ, ನಮ್ಮ ಸತ್ಯವೇದದಲ್ಲಿರುವಂತಹ ಹೊಸ ಒಡಂಬಡಿಕೆಯಲ್ಲಿರುವಂತಹ ಲೂಕನು ಬರೆದ ಸುವಾರ್ತೆ ಮತ್ತೆ ಅಪೊಸ್ತಲರ ಕೃತ್ಯಗಳು, ಈ 2 ಪುಸ್ತಕಗಳನ್ನ ಬರೆದಂತಹ ಒಬ್ಬ ಲೇಖಕರೇ ಈ ಒಂದು ಲೂಕ. ಸೊ ಇವ್ರ ಬಗ್ಗೆನೆ ಇವತ್ತಿನದಲ್ಲಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೀವಿ. ಸೊ ಕರ್ತನ ಪ್ರೀತಿ ಉಳ್ಳವರೇ, ಲೂಕನ ಆರಂಭಿಕ ಜೀವನ ಮತ್ತೆ ಆತನ ಕರೆಯ ಕುರಿತು ನಾವು ನೋಡುವಾಗ, ಮೂಲತಃ
ಲೂಕನು ಸಿರಿಯಾ ದೇಶದ ಅಂತಿಯೋಕಿನಲ್ಲಿ ಇವರ ಒಂದು ಜೀವನ ಆರಂಭ ಆಗುತ್ತೆ. ಅಂದ್ರೆ ಅಲ್ಲಿ ಇವರು ಜನಿಸ್ತಾರೆ. ಸೊ ಮುಖ್ಯವಾಗಿ ಇವರು ಗ್ರೀಕ್ ಕುಟುಂಬದಲ್ಲಿ ಮತ್ತೆ ಅನ್ಯ ಜನವಾಗಿರ್ತಾರೆ. ಫಸ್ಟ್ ಅನ್ಯ ಜನರಾಗಿರ್ತಾರೆ. ಆಮೇಲೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ಅವರಲ್ಲಿ ಏನಪ್ಪಾ ಅಂದ್ರೆ ಇವ್ರ ರಕ್ಷಣೆಯನ್ನು ಪಡ್ಕೊಂಡು ದೇವರ ಮಗನಾಗಿ ಇವರು ಮಾರ್ಪಾಟನ್ನ ಹೊಂದ್ತಾರೆ. ಅದು ಮಾತ್ರವಲ್ಲದೆ ಕರ್ತನ ಪ್ರೀತಿ ಉಳ್ಳವರೇ, ಲೂಕನು ಪೌಲನ ಆಪ್ತ ಒಡನಾಡಿಯಾಗಿದ್ದನು ಅಂತ ಸಹ ನಾವು ನೋಡ್ತೀವಿ. ಸೊ ಪೌಲನ ಜೊತೆಯಲ್ಲಿ ಇದ್ಕೊಂಡು ಪೌಲನು ಎಲ್ಲೆಲ್ಲೆಲ್ಲ ಸೇವೆ ಮಾಡ್ತಾರೆ, ಅವರ ಸುವಾರ್ತೆ ಪ್ರಯಾಣಗಳಲ್ಲಿ ಈತನ ಏನ್ ಮಾಡ್ತಾರೆ ಅಂದ್ರೆ ಪೌಲನ ಜೊತೆಯಲ್ಲಿ ಇದ್ಕೊಂಡು ಸಹ ಸೇವಕಂತರ ಒಳ್ಳೆ ಸೇವೆಯನ್ನ ಇವರು ಮಾಡುವುದನ್ನ ನಾವು ನೋಡ್ತೀವಿ. ಹೇಗಂದ್ರೆ ಪೌಲನು ಗ್ರೀಸ್ ಮತ್ತು ಟರ್ಕಿಗಳಿಗೆ ಮಾಡಿದಂತ 2 ಮತ್ತು 3ನೇ ಪ್ರಯಾಣದಲ್ಲಿ ಆತನ ಜೊತೆಯಲ್ಲಿದ್ದನು. ಮತ್ತೇನಪ್ಪಾ ಅಂದ್ರೆ ಪೌಲನು ಮಾಡಿದ ಅಂತಿಮ ಹಡಗು ಪ್ರಯಾಣದಲ್ಲಿ ಕೂಡ ಆತನ ಜೊತೆಯಲ್ಲಿದ್ದನು ಅಂತ ನಾವು ನೋಡ್ತೀವಿ. ಅದು ಮಾತ್ರವಲ್ಲದೆ ರೋಮಿನಲ್ಲಿ ಸೆರೆಯಾಳೆಯಾಗಿ ಇರುವಾಗಲೂ ಪೌಲನು ಆತನ ಜೊತೆಯಲ್ಲಿ ಈ ಒಂದು ಲೂಕನು ಇದ್ದನು ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಈ ಒಂದು ಲೂಕನು ಸುವಾರ್ತೆ ಸೇವೆಯಲ್ಲಿ ಪೌಲನ ಜೊತೆಯಲ್ಲಿ ಇದ್ದುಕೊಂಡು ಅದ್ಭುತವಾದಂತ ರೀತಿಯಲ್ಲಿ ಒಂದು ಸೇವೆಯನ್ನ ಮಾಡಿದ್ದಾರೆ. ಇವ್ರಿಗೇನಪ್ಪ ಅಂದ್ರೆ ಲೂಕನು ವೈದ್ಯನಂತಾನೆ ಪ್ರಸಿದ್ಧಿಯಾಗಿದ್ದಾರೆ. ಹುಟ್ಟಿನಿಂದ ಅನ್ಯ ಜನನಾಗಿದ್ದಂತ ಮತ್ತೆ ನಂಬಿಕೆಯಿಂದ ಕ್ರೈಸ್ತನಾಗಿದ್ದಂತಹ ಲೂಕನು ಈ ಒಂದು ಅಂತಿಯೋಕಿನಲ್ಲಿ ಉನ್ನತ ಒಂದು ಶಿಕ್ಷಣವನ್ನ ಪಡ್ಕೊಂಡಿದ್ರು. ಅಂದ್ರೆ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಇವ್ರೇನಪ್ಪ ಅಂದ್ರೆ ಉನ್ನತವಾದಂತಹ ಒಂದು ಶಿಕ್ಷಣವನ್ನ ಇವ್ರು ಪಡ್ಕೊಂಡಿರುವಂತವರು ಆಗಿದ್ದಾರೆ. ಅಂದ್ರೆ ಇವ್ರಿಗೆ ಔಷಧಿಗಳ ಬಗ್ಗೆ ಮತ್ತೆ ಈ ತರ ರೋಗಗಳನ್ನು ಗುಣಪಡಿಸುವಂತ ಡಾಕ್ಟರ್ಗೆ ಇರುವಂತ ಅದನ್ನ ಇವ್ರೇನ್ ಮಾಡಿರ್ತಾರೆ ಅಂದ್ರೆ ಚೆನ್ನಾಗಿ ಓದ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ ಆಗಿದ್ದಾರೆ. ಅದೇ ರೀತಿಯಾಗಿ ಇವ್ರು ಏನಪ್ಪಾ ಅಂದ್ರೆ ಇವರಲ್ಲಿ ಇರುವಂತ ಇನ್ನೊಂದು ಟ್ಯಾಲೆಂಟ್ ಒಂದು ಏನಪ್ಪಾ ಅಂದ್ರೆ ಒಂದು ಸಾಹಿತ್ಯ ಬರವಣಿಗೆ. ಅಂದ್ರೆ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಬರಿತಾ ಇದ್ರು ಕೂಡ ಚೆನ್ನಾಗಿ ಸಾಹಿತ್ಯದಲ್ಲಿ ಒಂದು ಜ್ಞಾನವನ್ನು ಕೂಡ ಇವರು ಪಡ್ಕೊಂಡಿದ್ರು. ಹಾಗಾಗಿ ನಾವು ಲೂಕನು ಬರೆದ ಸುವಾರ್ತೆ ಮತ್ತೆ ಅಪೊಸ್ತಲರ ಕೃತ್ಯಗಳಲ್ಲಿ ನೋಡುವಾಗ ಇವರ ಒಂದು ಬರವಣಿಗೆಯನ್ನ ನಾವು ನೋಡುವಂತವರಾಗಿದೆ. ಈ ರೀತಿಯಾಗಿ ಲೂಕನ್ ಏನ್ ಮಾಡ್ತಾರೆ ಅಂದ್ರೆ ಒಂದು ವೈದ್ಯನಾಗಿದ್ದುಕೊಂಡು ಅವರು ಸೇವೆಯನ್ನ ಮಾಡ್ತಾರೆ. ಮತ್ತೆ ಪೌಲನ ಜೊತೆಯಲ್ಲಿ ಇದ್ದುಕೊಂಡು ಆತನ ಒಡನಾಡಿಯಾಗಿದ್ದುಕೊಂಡು ಕರ್ತನ ಸೇವೆಯನ್ನ ಅವ್ರು ಮಾಡ್ತಾರೆ. ಮತ್ತೇನಪ್ಪ ಅಂದ್ರೆ ಬರವಣಿಗೆ ರೂಪದಲ್ಲಿ ಕೂಡ ಅವರು ಸುವಾರ್ತೆಯನ್ನ ಸಾರ್ಲಿಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಸೊ ಕರ್ತನ ಪ್ರೀತಿ ಉಳ್ಳವರೇ, ಈ ಒಂದು ಲೂಕನು ಸಹ ಇವತ್ತೇನಾಗಿದ್ದಾರೆ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಒಂದು ಮಾದರಿಯಾಗಿದ್ದಾರೆ. ಹೇಗಂದ್ರೆ ಇವತ್ತು ಅನೇಕ ಜನರು ಏನಪ್ಪಾ ಅಂದ್ರೆ ತಮ್ಮಲ್ಲಿರುವಂತ ಪ್ರತಿಭೆಯನ್ನ ತಮ್ಮಲ್ಲಿರುವಂತ ಟ್ಯಾಲೆಂಟ್ಸ್ ಗಳನ್ನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅಲ್ಲೇ ಮುಚ್ಚಿಟ್ಕೊಂಡು ಅಥವಾ ಬೇರೆ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿ ಇಟ್ಟುಕೊಳ್ಳಕ್ಕೆ ನೋಡ್ತಾರೆ. ಆದ್ರೆ ಲೂಕನು ಆ ಒಂದು ತನಗಿರುವಂತ ವೈದ್ಯಕೀಯ ಜ್ಞಾನವನ್ನ ಆತನು ಸೇವೆ ರೂಪದಲ್ಲಿ ತಂದಿಟ್ಕೊಂಡು ಆತನು ಜನರಿಗೆ ಒಂದು ಸೇವೆಯನ್ನ ಮಾಡ್ತಾ ಮತ್ತೆ ಸುವಾರ್ತೆಗಳನ್ನ ಸಾರುತ್ತಾ ಆತನು ಇದ್ದುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸೊ ಕರ್ತನ ಪ್ರೀತಿಯುಳ್ಳವರೇ, ಹಾಗಾಗಿ ಈ ಒಂದು ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ ಈ ಒಂದು ಲೂಕನ್ ಏನ್ ಮಾಡ್ತಾರೆ ಅಂದ್ರೆ ಯೇಸು ಸ್ವಾಮಿಯ ಜೀವನ ಮತ್ತೆ ಆತನ ಒಂದು ಸೇವೆ ಮತ್ತೇನಂದ್ರೆ ಯೇಸು ಸ್ವಾಮಿ ನೀಡಿರುವಂತ ಅನೇಕ ವೇದ ವಾಕ್ಯಗಳನ್ನ ಇಟ್ಕೊಂಡು ಅವರು ಆ ಒಂದು ಲೂಕನ ಸುವಾರ್ತೆಯನ್ನ ಅವರು ಬರೀತಾರೆ. ಸೊ ಲೂಕನ ಸುವಾರ್ತೆ ಕೇವಲ ಒಂದು ಐತಿಹಾಸಿಕವಾದದ್ದಲ್ಲ ಪ್ರೀತಿ ಉಳ್ಳವರೇ, ಅದು ಆಧ್ಯಾತ್ಮಿಕವಾದದ್ದು ಕೂಡ ಆಗಿದೆ. ಯಾಕಂದ್ರೆ ನಾವು ಲೂಕನ ಸುವಾರ್ತೆಯನ್ನು ಓದುವಾಗ ಅನೇಕ ವಿಚಾರಗಳನ್ನ ಯೇಸು ಸ್ವಾಮಿಯ ಬಗ್ಗೆ ನಾವು ತಿಳಿದುಕೊಳ್ಳುವಂತವರಾಗಿದೆ. ಸೊ ಮೂಲತಃ ಇವ್ರು ಏನಪ್ಪಾ ಅಂದ್ರೆ ಅನ್ಯರಾಗಿದ್ರಿಂದ ಈತನ ಏನ್ ಮಾಡ್ತಾನಂದ್ರೆ ತನ್ನ ಲೂಕನು ಬರೆದ ಸುವಾರ್ತೆಯಲ್ಲಿ ವಿಶೇಷವಾಗಿ ರಕ್ಷಣೆ ಅನ್ನುವಂಥದ್ದು ಕೇವಲ ಯಹೂದ್ಯರಿಗೆ ಮಾತ್ರ ಅಲ್ಲ, ಅದು ಅನ್ಯ ಜನರಿಗೂ ಕೂಡ ಅಂತ ಹೇಳಿ ಅವರು ತಮ್ಮ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿದ್ದನ್ನ ಅವರು ಅಲ್ಲಿ ಹೇಳುವುದನ್ನ ನಾವು ನೋಡ್ತಾ ಇದ್ವಿ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡುವಾಗ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸ್ಲಿಕ್ಕೆ ಬಂದನು ಅಂತ ಹೇಳಿ ಅಲ್ಲಿ ದೇವರ ವಾಕ್ಯ ಏನಾಗ್ತದಂದ್ರೆ ನಮಗೆ ತಿಳಿಯಲ್ಪಡಿಸುವಂತದ್ದಾಗಿದೆ. ಸೊ ಕರ್ತನ ಪ್ರೀತಿ ಉಳ್ಳವರೇ, ಹಾಗಾಗಿ ರಕ್ಷಣೆ ಅನ್ನುವಂಥದ್ದು ಕೇವಲ
ಯಹೂದ್ಯರಿಗೆ ಮಾತ್ರ ಅಲ್ಲ, ನಮ್ಮೆಲ್ರಿಗೂ ಕೂಡ, ಲೋಕದಲ್ಲಿರುವಂತ ಪ್ರತಿ ಒಬ್ಬೊಬ್ರಿಗೂ ಕೂಡ ರಕ್ಷಣೆ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು ಎಂಬುದಾಗಿ ನಮ್ಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ಈತನ ಏನ್ ಮಾಡ್ತಾ ಇದ್ದಾನಂದ್ರೆ, ಯೇಸು ಸ್ವಾಮಿ ಹೇಳಿದಂತಹ ಆ ಒಂದು ವಾಕ್ಯವನ್ನ ಅಲ್ಲಿ ಬರೆಯುವುದನ್ನ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಸೊ ಕರ್ತನ ಪ್ರೀತಿಯುಳ್ಳವರೇ, ಲೂಕನ ಒಂದು ಜೀವನದಿಂದ ಅನೇಕ ವಿಷಯಗಳನ್ನ ನಾವೇನ್ ಮಾಡ್ಬೋದು ಅಂದ್ರೆ ನಮ್ಮ ಜೀವನದಲ್ಲಿ ಕೂಡ ಅದನ್ನ ಅಳವಡಿಸಿಕೊಳ್ಬಹುದು. ಯಾಕಂದ್ರೆ ಲೂಕನ ನೋಡ್ರಿ, ಆತನೊಬ್ಬ ವೈದ್ಯನಾಗಿದ್ದ. ಸೊ ವೈದ್ಯನಾಗಿದ್ದಾಗ ಆತನು ಒಂದೇ ಕ್ಷೇತ್ರದಲ್ಲಿ ತನಗಿರುವಂತಹ ಆ ಒಂದು ಪ್ರತಿಭೆಯನ್ನ ಬಳಸ್ಕೊಳ್ಳಿಕ್ಕೆ ಆತನ ನೋಡ್ಲಿಲ್ಲ. ಆತನ ಏನ್ ಮಾಡ್ತಾನಂದ್ರೆ, ಆ ಒಂದು ಸೇವೆಗೆ ತನ್ನನ್ನು ಒಪ್ಪಿಸಿಕೊಟ್ಟು ಪೌಲನ ಜೊತೆಯಲ್ಲಿ ಹೋಗಿ ಅನೇಕ ವಿಧವಾದಂತಹ ಸೇವೆಗಳನ್ನ ಮಾಡುವುದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತೇನಪ್ಪ ಅಂದ್ರೆ ಏನಾದ್ರು ಕೆಲವೊಬ್ರು ಡಿಗ್ರಿಗಳನ್ನ ಪಡ್ಕೊಂಡ್ರೆ, ಮಾಸ್ಟರ್ ಡಿಗ್ರಿಗಳನ್ನ ಏನಾದ್ರು ಪಡ್ಕೊಂಡ್ರೆ ಅವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಲೋಕಕ್ಕಾಗಿ ಮಾತ್ರ ತಮ್ಮ ಜ್ಞಾನವನ್ನ ಅವರು ಮೀಸಲಿಟ್ಟು ಬಿಡ್ತಾರೆ. ಲೋಕದಲ್ಲಿ ಅವರು ಹೆಸರನ್ನ ಪಡೆಯುವುದಕ್ಕಾಗಿ, ಹಣವನ್ನು ಗಳಿಸುವುದಕ್ಕಾಗಿ ಅಥವಾ ಇತರ ಕಾರ್ಯಗಳನ್ನು ಮಾಡ್ಲಿಕ್ಕಾಗಿ ಅವರು ಮೀಸಲಾಗಿಡ್ತಾರೆ. ಆದ್ರೆ ಲೂಕನು ವೈದ್ಯನಾಗಿದ್ರು ಸಹ ಆತನ ಒಂದೇ ಕಡೆ ಇರದೆ, ಆತನ ಯೇಸು ಸ್ವಾಮಿಗಾಗಿ ಆತನ ಒಂದು ಸುವಾರ್ತೆಯನ್ನ ಸಾರುವ ಸಲುವಾಗಿ ಆತನ ಏನ್ ಮಾಡ್ತಾನೆ, ಪೌಲನ ಜೊತೆಯಲ್ಲಿ ಇದ್ದುಕೊಂಡು ಆತನ ಒಡನಾಡಿಯಾಗಿದ್ದುಕೊಂಡು ಆತನ ಒಂದು ಸೇವೆಯಲ್ಲಿ ಸಹಕಾರಿಯಾಗಿದ್ದುಕೊಂಡು ನಡೆಯುವುದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಈ ಒಂದು ಲೂಕನ ಜೀವಿತದಿಂದ ನಮ್ಮ ಜೀವನಕ್ಕೆ ಅನ್ವಯಿಸುವಿಕೆ, ಲೂಕನಿಂದ ನಾವು ಏನನ್ನ ಕಲಿಬಹುದು ನಮ್ಮ ಜೀವನದಲ್ಲಿ ಅಂತೇಳಿ ನಾವು ನೋಡುವಾಗ, ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಮ್ಮಲ್ಲಿರುವಂತಹ ಪ್ರತಿಭೆಯನ್ನ, ನಮಗೆ ದೇವರು ಕೊಟ್ಟಿರುವಂತ ಟ್ಯಾಲೆಂಟ್ಸ್ ಗಳನ್ನ ನಾವ್ ಏನ್ ಮಾಡ್ಬೇಕಂದ್ರೆ, ಕರ್ತನ ಸೇವೆಯಲ್ಲಿ ಅದನ್ನ, ಕರ್ತನ ರಾಜ್ಯವನ್ನು ಕಟ್ಟೋದ್ರಲ್ಲಿ ಅದನ್ನ ಬಳಕೆ ಮಾಡ್ಬೇಕು. ನೋಡ್ರಿ, ಲೂಕನಿಗೆ 2 ವಿಧವಾದಂತಹ ಒಂದು ಜ್ಞಾನ ಇತ್ತು. ಒಂದೇನಪ್ಪ ಅಂದ್ರೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಆತನು ಉನ್ನತ ವ್ಯಾಸಂಗವನ್ನ ಮಾಡಿದ್ನು. ಸೊ ಆ ಜ್ಞಾನವನ್ನ ಆತನ ಏನ್ ಮಾಡ್ತಾನಂದ್ರೆ, ಸೇವೆಯಲ್ಲಿ ಅದನ್ನ ಬಳಕೆ ಮಾಡೋದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತಾ ಇದ್ದೀವಿ. ಯಾಕಂದ್ರೆ ಪೌಲನ ಒಂದು ಮಿಷನರಿ ಸೇವೆಯಲ್ಲಿ ಅನೇಕ ವಿಧವಾದಂತ ಕಷ್ಟಗಳು, ಹಿಂಸೆಗಳು, ಸಂಕಟಗಳು ಇವೆಲ್ಲ ಎದುರಾದವು. ಆ ಎದುರಾದಂತ ಸಂದರ್ಭದಲ್ಲಿ ಲೂಕನು ಆತನ ಜೊತೆಯಲ್ಲಿ ಇದ್ದುಕೊಂಡು ಆತನನ್ನ ಪ್ರೋತ್ಸಾಹ ಮಾಡುತ್ತಾ, ಮತ್ತೆ ಆತನಿಗೆ ಅನೇಕ ಸರಿ ಪೌಲನಿಗೆ ಏನಾಗುತ್ತೆ ಅಂದ್ರೆ ಚಡಿ ಏಟುಗಳು ಬೀಳುತ್ತೆ, ಮತ್ತೇನಪ್ಪ ಅಂದ್ರೆ ತುಂಬಾ ಹಿಂಸೆಯನ್ನ ಮಾಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿ ಇದ್ದುಕೊಂಡು ಆತನ ಗಾಯಗಳನ್ನ ಕಟ್ಟುತ್ತಾ ಆತನನ್ನ ಗುಣಪಡಿಸ್ತಾ, ಈ ರೀತಿಯಾಗಿ ಲೂಕನು ಅದ್ಭುತವಾದಂತ ರೀತಿಯಲ್ಲಿ ಸೇವೆಯನ್ನು ಮಾಡುವುದನ್ನ ನಾವು ಇವತ್ತು ಕೂಡ ನೋಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಕರ್ತನ ಪ್ರೀತಿಯುಳ್ಳವರೇ, ನಮಗೂ ಕೂಡ ದೇವರು ಯಾವುದೇ ಒಂದು ವಿಚಾರದಲ್ಲಿ ಒಂದು ಟ್ಯಾಲೆಂಟ್ಸ್ ಏನಾದ್ರು ಕೊಟ್ಟಿದ್ರೆ, ಒಂದು ಕೌಶಲ್ಯಗಳನ್ನೇನಾದ್ರು ಕೊಟ್ಟಿದ್ರೆ, ನಾವೇನ್ ಮಾಡ್ಬೇಕಂದ್ರೆ ಅದನ್ನ ಸಭೆಯಲ್ಲಿ ಮತ್ತೆ ಕರ್ತನ ಸೇವೆಯಲ್ಲಿ ಅದನ್ನ ಉಪಯೋಗ ಮಾಡ್ಕೋಬೇಕು. ಸೊ ಉಪಯೋಗ ಮಾಡ್ಕೊಂಡಾಗ ದೇವ್ರು ಏನ್ ಮಾಡ್ತಾರಂದ್ರೆ ಖಂಡಿತವಾಗಿ ನಮ್ಮನ್ನ ಆಶೀರ್ವಾದ ಮಾಡುವವರಾಗಿದ್ದಾರೆ. ಸೊ ಹಾಗಾಗಿ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ತೀವಿ. ಏನಪ್ಪಾ ಅಂದ್ರೆ, ಒಬ್ಬ ಯಜಮಾನನ್ ಏನ್ ಮಾಡ್ತಾನಂದ್ರೆ ತನ್ನ ಆಳುಗಳನ್ನ ಕರೆದು ಅವ್ರಿಗೆ ಏನ್ ಮಾಡ್ತಾನಂದ್ರೆ, ಒಬ್ಬರಿಗೆ 1 ತಲಾಂತನ, ಇನ್ನೊಬ್ರಿಗೆ 2 ತಲಾಂತುಗಳನ್ನ, ಇನ್ನೊಬ್ರಿಗೆ 5 ತಲಾಂತುಗಳನ್ನ ಆತನ ಏನ್ ಮಾಡ್ತಾನೆ ಕೊಟ್ಟು ದೂರ ದೇಶಕ್ಕೆ ಹೋಗ್ತಾನೆ. ಹೋದಾಗ ಮತ್ತೆ ತಿರುಗಿ ಸ್ವಲ್ಪ ದಿನಗಳಾದ್ಮೇಲೆ ಆತನ ತಿರುಗಿ ಬರ್ತಾನೆ. ತಿರುಗಿ ಬಂದಾಗ 2 ತಲಾಂತ ಉಳ್ಳಂತ ಮನುಷ್ಯನ ಏನ್ ಮಾಡ್ತಾನಂದ್ರೆ ಅದನ್ನ 4 ತಲಾಂತುಗಳನ್ನಾಗಿ ಉಪಯೋಗ ಮಾಡ್ಕೊಂಡಿರ್ತಾನೆ. 5 ತಲಾಂತ ಉಳ್ಳವನು ಕೂಡ ಅದನ್ನ ಉಪಯೋಗ ಮಾಡ್ಕೊಂಡಿರ್ತಾನೆ. ಆದ್ರೆ 1 ತಲಾಂತ ಇರೋನು ಮಾತ್ರ ಅದನ್ನ ಹಾಗೆ ಮುಚ್ಚಿಟ್ಕೊಂಡಿರ್ತಾನೆ. ಆವಾಗ ಆ ಒಂದು ಯಜಮಾನನು ಬಂದು ಯಾರು ತಲಾಂತಗಳನ್ನ ಉಪಯೋಗ ಮಾಡ್ಕೊಂಡಿದ್ರಲ್ಲ ಅವ್ರಿಗೆ ಏನ್ ಮಾಡ್ತಾರಂದ್ರೆ ಅಲ್ಲಿ ಮೆಚ್ಚಿಕೊಳ್ಳುವುದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ 1 ತಲಾಂತು ಉಳ್ಳವನಿಗೆ ಅದು ಏನು ಕೂಡ ಸಿಕ್ಲಿಲ್ಲ. ಸೊ ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಹಾಗಾಗಿ ನಾವು ಕೂಡ ಲೂಕನಾಗೆ ನಮಗಿರುವಂತಹ ಜ್ಞಾನಗಳನ್ನ ನಾವು ಕರ್ತನ ಸೇವೆಯಲ್ಲಿ ಬಳಸಿಕೊಳ್ಬೇಕು ಅಂತದ್ದು ಇವತ್ತು ಪ್ರಮುಖವಾದಂತಹ ಒಂದು ವಿಷಯ. ಸೊ ಅದು ಮಾತ್ರವಲ್ಲದೆ ಲೂಕನಿಗೆ ಇನ್ನೊಂದು ಒಂದು ಜ್ಞಾನವನ್ನ ಆತನು ಹೊಂದ್ಕೊಂಡಿದ್ದ. ಅದು ಏನಪ್ಪಾ ಅಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ, ಅಂದ್ರೆ ಈತನು ಒಳ್ಳೆ ಬರವಣಿಗೆಗಾರನಾಗಿದ್ದ. ಸೊ ಹಾಗಾಗಿ ಆತನ ಏನ್ ಮಾಡ್ತಾನಂದ್ರೆ ಲೂಕನ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಜೀವನ ಮತ್ತೆ ಆತನ ಯೇಸು ಕ್ರಿಸ್ತನು ಮಾಡಿದಂತ ಅದ್ಭುತಗಳನ್ನ ಮತ್ತೆ ಯೇಸು ಕ್ರಿಸ್ತನು ನೀಡಿದಂತ ಸಂದೇಶಗಳನ್ನ ಈತನ ಏನ್ ಮಾಡ್ತಾನಂದ್ರೆ ಎಲ್ಲರಿಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ
ಮಾಡುವುದನ್ನ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಅಪೊಸ್ತಲರ ಕೃತ್ಯಗಳನ್ನು ಕೂಡ ನಾವು ನೋಡುವಾಗ ಅಲ್ಲಿ ಸಭೆಯ ಒಂದು ಪ್ರಾರಂಭ ಯಾವ ರೀತಿ ಆಯ್ತು, ಮತ್ತೆ ಸೇವೆ ಹೆಂಗ್ ಪ್ರಾರಂಭವಾಯಿತು, ಮತ್ತೆ ಸಭೆಗೆ ಆದಂತ ಹಿಂಸೆಗಳು, ಇದೆಲ್ಲನ ಕುರಿತು ನಾವು ನೋಡ್ತೀವಿ. ನೋಡ್ರಿ, ಈತನ ಏನಪ್ಪಾ ಅಂದ್ರೆ ಪೌಲನ ಜೊತೆಯಲ್ಲಿ ಇದ್ದುಕೊಂಡು ಬರೀ ಪ್ರಯಾಣ ಮಾಡಿದ್ದಷ್ಟೇ ಅಲ್ಲ, ಸೇವೆಯಲ್ಲಿ ಅದನ್ನ ಒಂದು ಪುಸ್ತಕಗಳಲ್ಲಿ ದಾಖಲಿಸಿದನು ಕೂಡ ಇದ್ದಾನೆ. ಈತನು ಅದನ್ನ ಎಲ್ಲನೂ ಕೂಡ ಬರೆದಿದ್ದಾರೆ. ಸೊ ಆ ತರ ಲೂಕನ ಅವತ್ತಿನ ದಿನ ಮಾಡಿದ್ರಿಂದ ಇವತ್ತು ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಅಪೊಸ್ತಲರ ಕೃತ್ಯಗಳನ್ನ ಮತ್ತೆ ಲೂಕನು ಬರೆದ ಸುವಾರ್ತೆಯನ್ನು ಏನ್ ಮಾಡ್ತಾ ಇದೀವಿ, ಧ್ಯಾನ ಮಾಡ್ತಾ ಇದ್ವಿ. ಇವತ್ತೇನಪ್ಪ ಅಂದ್ರೆ ಲೂಕನು ಸಹ ಈತನು ಯೇಸು ಸ್ವಾಮಿಯ ಜೊತೆ ಒಂದು ಅದಿದಿರ್ಲಿಲ್ಲ ಪ್ರೀತಿಗಳವರು. ಅಂದ್ರೆ ಆತನ ಕಾಲದಲ್ಲಿ ಇವರು ಅವರನ್ನ ಇದ್ ಮಾಡ್ಕೊಂಡಿರ್ಲಿಲ್ಲ, ಪೇತ್ರನಾಗಿ ಆತನ ಜೊತೆ ಇದ್ಕೊಂಡು ಪ್ರಯಾಣವನ್ನ ಮಾಡಿರ್ಲಿಲ್ಲ. ಆದ್ರೂ ಕೂಡ ಏನ್ ಮಾಡ್ತಾರಂದ್ರೆ ಇವರು ಲೂಕನ ಒಂದು ಸುವಾರ್ತೆನ ಅದ್ಭುತವಾದಂತ ರೀತಿಯಲ್ಲಿ ಬರೆಯುವುದನ್ನ ನಾವು ನೋಡ್ತೀವಿ. ಸೊ ಇದೆಲ್ಲ ಹೇಗ್ ಸಾಧ್ಯ ಅಂದ್ರೆ ಆತನು ಯೇಸು ಸ್ವಾಮಿ ಜೊತೆ, ಯೇಸು ಸ್ವಾಮಿ ಶಿಷ್ಯರ ಜೊತೆ ಅವರು ಸಂಪರ್ಕದಲ್ಲಿ ಇದ್ದುಕೊಂಡು ಅನೇಕ ವಿಷಯಗಳನ್ನ ಆಸಕ್ತಿಯಿಂದ ಆತನ ತಿಳಿದುಕೊಂಡು ಲೂಕನು ಪೇತ್ರನಿಂದಾಗ್ಲಿ ಮತ್ತೆ ಯೋಹಾನನಿಂದಾಗ್ಲಿ ಯಾಕೋಬನಿಂದಾಗ್ಲಿ ಈ ತರ ಶಿಷ್ಯರು, ಯೇಸು ಸ್ವಾಮಿ ಶಿಷ್ಯರು ಇದಾರಲ್ವಾ, 12 ಜನ ಶಿಷ್ಯರು ಯೇಸು ಸ್ವಾಮಿ ಜೊತೆ ಪ್ರಯಾಣ ಮಾಡಿದವರು, ಅವರ ಮೂಲಕವಾಗಿ ತಿಳ್ಕೊಂಡು ಈತನ ಏನ್ ಮಾಡ್ತಾನಂದ್ರೆ ಲೂಕನು ಬರೆದ ಸುವಾರ್ತೆಯನ್ನ ಬರೆಯುವುದನ್ನ ನಾವು ನೋಡ್ತೀವಿ. ಸೊ ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಹಾಗಾಗಿ ಈತನು ತನಗಿರುವಂತ 2 ಜ್ಞಾನಗಳನ್ನ, ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿರುವಂತ ಜ್ಞಾನವನ್ನ, ಮತ್ತೇನಪ್ಪ ಅಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿರುವಂತ ಒಂದು ಜ್ಞಾನವನ್ನ ಇವ್ರೇನ್ ಮಾಡಿದ್ರಂದ್ರೆ ಯೇಸು ಕ್ರಿಸ್ತನ ಒಂದು ಸೇವೆಯಲ್ಲಿ ಅದನ್ನ ಉಪಯೋಗ ಮಾಡಿದ್ರು, ಅದನ್ನ ಬಳಕೆ ಮಾಡ್ಕೊಂಡ್ರು ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಾವು ಕೂಡ ನಮ್ಮ ಜ್ಞಾನವನ್ನ, ನಮಗಿರುವಂತ ಟ್ಯಾಲೆಂಟ್ಸ್ ಗಳನ್ನ ನಾವು ಕರ್ತನ ಒಂದು ಸುವಾರ್ತೆ ಸೇವೆಯಲ್ಲಿ ಅಥವಾ ದೇವರ ರಾಜ್ಯವನ್ನ ಕೊಟ್ಟೋದ್ರಲ್ಲಿ ನಾವು ಯಾವಾಗಲೂ ಕೂಡ ಏನ್ ಮಾಡ್ಬೇಕು, ಉಪಯೋಗ ಮಾಡ್ಕೊಳ್ಬೇಕು. ಸೊ ಅದರಿಂದ ನಾವು ಈ ರೀತಿಯಾಗಿ ಕರ್ತನ ವಚನಗಳನ್ನ ಈ ದಿನದಲ್ಲಿ ಧ್ಯಾನ ಮಾಡಿದೆ. ನಾವು ಕೊಲೊಸ್ಸೆ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ನೋಡುವಾಗ ಪೌಲನು ಸಹ ಈತನ ಕುರಿತು ಏನಂತ ಹೇಳ್ತಾರೆ ಅಂದ್ರೆ ಪ್ರಿಯ ವೈದ್ಯನಾಗಿರುವಂತಹ ಲೂಕನು ಅನ್ನುವಂಥದ್ದನ್ನು ಕೂಡ ಅಲ್ಲಿ ಅವರು ಹೇಳುವುದನ್ನ ನಾವು ನೋಡ್ತಾ ಇದ್ದೀವಿ. ಕರ್ತನ ಪ್ರೀತಿಯುಳ್ಳವರೇ, ಹಾಗಾಗಿ ಈತನಿಗೆ ಏನಿರ್ಲಿಲ್ಲ ಅಂದ್ರೆ ನಾನು ಒಬ್ಬ ವೈದ್ಯನಾಗಿದ್ದೇನೆ, ನಾನು ಒಂದೇ ಕಡೆ ಇದ್ದುಕೊಂಡು ನಾನು ಬರೀ ಜನರಿಗೆ ಚಿಕಿತ್ಸೆ ಮಾಡೋದಷ್ಟೇ ನನ್ನ ಕೆಲಸ, ಅದರಲ್ಲೇ ನಾನು ಸೇವೆಯನ್ನು ಅನುಭವಿಸ್ತೀನಿ ಅಂತ ಹೇಳಿ ಆತನು ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿರ್ಲಿಲ್ಲ. ಆತನ ಏನ್ ಮಾಡಿದ್ರಂದ್ರೆ ಎಲ್ಲವನ್ನ ಬಿಟ್ಟು ಸುವಾರ್ತೆ ಸೇವೆಗೆ ಆತನು ಹೋಗುವುದನ್ನ ಪೌಲನ ಜೊತೆಯಲ್ಲಿ ನೋಡ್ತೀವಿ. ಅಲ್ಲಿ ಅನೇಕ ಹಿಂಸೆಗಳನ್ನ ತಾಳುವುದನ್ನ, ಸಹಿಸಿಕೊಳ್ಳುವುದನ್ನ, ಮತ್ತೆ ಸುವಾರ್ತೆಯನ್ನ ಸಾರುವುದನ್ನ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ನೋಡ್ತಾ ಇದ್ವಿ. ಸೊ ಕರ್ತನ ಪ್ರೀತಿಯುಳ್ಳವರೇ, ನಾವು ಕೂಡ ಏನಪ್ಪಾ ಅಂದ್ರೆ ಮುಖ್ಯವಾಗಿ ದೇವರ ರಾಜ್ಯವನ್ನ ಕಟ್ಟಲಿಕ್ಕೆ ನಮ್ಮ ಒಂದು ಜ್ಞಾನವನ್ನ ಯಾವಾಗಲೂ ಕೂಡ ಬಳಸಿಕೊಳ್ಳುವವರಾಗಿರ್ಬೇಕು. ನೋಡ್ರಿ, ಲೂಕನು ಏನಪ್ಪಾ ಅಂದ್ರೆ 2 ವಿಷಯಗಳಲ್ಲಿ, ಒಂದು ಏನಪ್ಪಾ ಅಂದ್ರೆ ಆತ್ಮಿಕವಾದಂತ ರೀತಿಯಲ್ಲಿ ಅವ್ರಿಗೆ ಸುವಾರ್ತೆಯನ್ನ ಸಾರಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಮತ್ತೇನಪ್ಪಾ ಅಂದ್ರೆ ಎರಡನೇದಾಗಿ ಅನೇಕ ಅವರು ಎಲ್ಲೆಲ್ಲಿ ಸೇವೆಗಳಲ್ಲೆಲ್ಲ ಹೋಗ್ತಾರೋ ಅಲ್ಲಿ ಯಾರಿಗಾದ್ರೂ ಆರಾಮಿರ್ಲಿಲ್ಲ ಅಥವಾ ಹುಷಾರಿರ್ಲಿಲ್ಲ ಅಂದ್ರೆ ಇವ್ರು ಏನ್ ಮಾಡ್ತಾ ಇದ್ರು, ತಮಗಿರುವಂತ ವೈದ್ಯಕೀಯ ಜ್ಞಾನದ ಮೂಲಕವಾಗಿ ಅವರಿಗೆ ಚಿಕಿತ್ಸೆಯನ್ನು ನೀಡಿ ಉಪಚರಿಸ್ತಾ ಇದ್ರು. ಸೊ ಯೇಸು ಸ್ವಾಮಿಯವರು ಕೂಡ ಇವತ್ತು ನಾವು ಧ್ಯಾನ ಮಾಡಿರುವಂತಹ ವಾಕ್ಯ ಭಾಗದಲ್ಲಿ ನಾವು ನೋಡಿದ್ವಿ. ಮೊದಲು ಆ ಒಂದು ಪಾರ್ಶ್ವ ರೋಗಿಯನ್ನ ತಂದ ತಕ್ಷಣ ಯೇಸು ಸ್ವಾಮಿ ಏನ್ ಮಾಡಿದ್ರಂದ್ರೆ ಮೊದಲು ಆತನಿಗಿರುವಂತಹ ಒಂದು ಪಾಪದಿಂದ ಕ್ಷಮಾಪಣೆಯನ್ನು ಕೊಟ್ಟರು, ನಂತರ ಆತನಿಗಿರುವಂತಹ ಒಂದು ಪಾರ್ಶ್ವ ರೋಗದಿಂದ ಗುಣಪಡಿಸಿದ್ರು. ಇಲ್ಲಿ 2 ಕಾರ್ಯಗಳು ತುಂಬಾ ಮುಖ್ಯವಾಗಿರ್ತವೆ ಪ್ರೀತಿಗಳು. ಸೊ ಆ 2 ಕಾರ್ಯಗಳನ್ನ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಲೂಕನು ತನ್ನ ಜೀವನದಲ್ಲಿ ಆತನು ಮುಂದುವರಿಸಿದ್ದನ್ನ ನಾವು ನೋಡ್ತಾ ಇದ್ವಿ. ನೋಡ್ರಿ, ಲೂಕನ ಒಂದು ಸೇವೆ ಹೆಂಗಿದೆ ಅಂದ್ರೆ ಈ ಒಂದು ಎಲೆಮರೆಕಾಯಿ ಅಂತ ಕರೀತಾರಲ್ಲ, ಆತರ ಕಣ್ಣಿಗೆ ಕಾಣಿಸದೇ ಇರುವಂತ ರೀತಿಯಲ್ಲಿ ಈತನ ಒಂದು ಸೇವೆ ಇದೆ. ಕಳೆದ ದಿನಮಾನಗಳಿಂದ ನಾನು ಈತನ ಕುರಿತು ಧ್ಯಾನ ಮಾಡುವಾಗ ನನಗೂ ಕೂಡ ತುಂಬಾ ಆಶೀರ್ವಾದಕರವಾಗಿತ್ತು. ಅನೇಕ ವಿಷಯಗಳನ್ನ ಏನ್ ಮಾಡಿದೆ, ಇವರಿಂದ ಲೂಕನ ಇಂದ ನಾನು ತಿಳಿದುಕೊಂಡೆ. ಯಾಕೆ ಅನೇಕ ಜನರು ಏನಪ್ಪಾ ಅಂದ್ರೆ ಇವತ್ತಿನದಲ್ಲಿ ತಮ್ಮಲ್ಲಿರುವಂತ ಟ್ಯಾಲೆಂಟ್ಸ್ ಗಳನ್ನ ಹಾಗೆ ಮುಚ್ಕೊಂಡ್ ಬಿಡ್ತಾರೆ, ಅದನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಅವ್ರು ಏನ್ ಮಾಡೋದಿಲ್ಲ ಅಂದ್ರೆ ಟ್ರೈ ಮಾಡೋದಿಲ್ಲ, ಪ್ರಯತ್ನವನ್ನ ಮಾಡೋದಿಲ್ಲ. ಸೊ ಕರ್ತನ ಪ್ರೀತಿಗಳವರೇ, ಯಾವಾಗ ನಾವು ಬಳಕೆ ಮಾಡ್ಕೊಳ್ತೀವಿ ಅಂದ್ರೆ ಅವಾಗ ಕರ್ತನು ನಿಜವಾಗ್ಲೂ ಕೂಡ ನಮ್ಮನ್ನ ಆಶೀರ್ವದಿಸುವವರಾಗಿದ್ದಾರೆ. ನಮ್ಮ ವಿಷಯದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ಕೂಡ ಸಂತೋಷ ಪಡುವವರಾಗಿದ್ದಾರೆ. ಹಾಗಾಗಿ ಇವತ್ತು ನಾವೇನ್ ಮಾಡೋಣ ಅಂದ್ರೆ
ಲೂಕನ ತರ ಅವರ ಒಂದು ಮಾದರಿಯಾಗಿ ಇಟ್ಟುಕೊಂಡು ನಾವು ಕೂಡ ಸೇವೆಯನ್ನ ಮಾಡೋಣ ಅಂತ ಹೇಳ್ತಾ, ಈ ಒಂದು ಸಮಯದಲ್ಲಿ ದೇವರು ತಾನೇ ಈ ಒಂದು ವಚನಗಳನ್ನ ಆಶೀರ್ವಾದ ಮಾಡಲಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಮಹೋನ್ನತನು ಜೀವ ಸ್ವರೂಪನಾದಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವ್ರೆ, ನಿನ್ನ ನಾಮಕ್ಕೆ ಸ್ತೋತ್ರ. ಹೌದು ಸ್ವಾಮಿ, ನೀವು ಒಂದು ಸಾಮ್ಯವನ್ನು ಹೇಳಿದ್ರಿ. ಯಾವ್ದಪ್ಪ ಅಂದ್ರೆ, ಒಬ್ಬ ಯಜಮಾನನು 3 ಜನರಿಗೆ ಆತನು ಒಬ್ಬರಿಗೆ 1 ತಲಾಂತು, ಒಬ್ಬರಿಗೆ 2 ತಲಾಂತು, ಇನ್ನೊಬ್ಬರಿಗೆ 5 ತಲಾಂತುಗಳನ್ನು ಕೊಟ್ಟು ಅದನ್ನು ದೂರದೇಶಕ್ಕೆ ಹೋಗುವಾಗ ಮತ್ತೆ ತಿರುಗಿ ಬಂದಾಗ 2 ತಲಾಂತು ಉಳ್ಳವನು 4 ತಲಾಂತುಗಳನ್ನಾಗಿ ಮಾಡ್ಕೊಂಡಿದ್ದ, 5 ತಲಾಂತು ಉಳ್ಳವನು 10 ತಲಾಂತುಗಳನ್ನಾಗಿ ಮಾಡ್ಕೊಂಡಿದ್ದ. ಅವರನ್ನ ಸ್ವಾಮಿ ದೇವ್ರೆ ನೀವು ಪ್ರಶಂಸಿಸಿ, ಕರ್ತನ ದೇವ್ರೆ ಅವರನ್ನ ಕರ್ತನ ಸ್ವಲ್ಪ ನೀವು ಮೆಚ್ಚಿಕೊಂಡ್ರಿ. ಅದೇ ರೀತಿಯಾಗಿ 1 ತಲಾಂತು ಉಳ್ಳವನು ಆತನು ಹಾಗೆ ಮುಚ್ಚಿಕೊಳ್ಳುವಾಗ ಆತನ ವಿಷಯದಲ್ಲಿ ಅಪ್ಪ ದೇವ್ರೆ ನೀವು ಸಂತೋಷವನ್ನ ಪಡಲಿಲ್ಲ. ಈ ಸಮಯವನ್ನ ಸ್ವಾಮಿ ದೇವ್ರೆ ನೀವು ಹೇಳಿದ್ದೀರಾ ಕರ್ತನೆ. ಅದೇ ರೀತಿಯಾಗಿ ಈ ಒಂದು ಜೂಮ್ ಮೀಟಿಂಗ್ ಆಪಲ್ಲಿ ಸೇರಿ ಬಂದಿರುವಂತ ಸ್ವಾಮಿ ದೇವರೇ, ಅನೇಕ ಜನ ದೇವ ಸೇವಕರಿಗೂ ದೇವ ಮಕ್ಕಳಿಗೂ ಕರ್ತನೆ ಸಪ ಅವ್ರಿಗಿರುವಂತ ಒಂದು ಜ್ಞಾನವನ್ನ ಯಾವುದೇ ರೀತಿಯಲ್ಲಿ ಮುಜುಗರ ಪಡದೆ, ಯಾವುದೇ ರೀತಿಯಲ್ಲಿ ನಾಚಿಕೊಳ್ಳದೆ ಅದನ್ನ ಅಪ್ಪ ಅನೇಕ ಜನರಿಗೆ ನಿಮ್ಮ ಒಂದು ರಾಜ್ಯವನ್ನ ಕಟ್ಟಲಿಕ್ಕೆ, ನಿಮ್ಮೊಂದು ಸುವಾರ್ತೆಯನ್ನ ಸಾರಲಿಕ್ಕೆ ಸ್ವಾಮಿ ದೇವರೇ ಅದನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕಾಗುವಂತೆ ನೀವು ಸಹಾಯವನ್ನ ಮಾಡ್ಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಮುಖ್ಯವಾಗಿ ಸ್ವಾಮಿ ದೇವರೇ ಈ ಒಂದು ದಿನವನ್ನ ಆಶೀರ್ವಾದ ಮಾಡು ದೇವರೇ. ಈ ಒಂದು ದಿನದಲ್ಲಿ ನಮ್ಮದು ಕಲ್ವಾರಿ ಚಾಪೆಲ್ ಟ್ರಸ್ಟ್ ಅನ್ನು ಆಶೀರ್ವಾದ ಮಾಡು ಅಪ್ಪ. ನಮ್ಮ ಟ್ರಸ್ಟ್ ಮೂಲಕವಾಗಿ ಈ ಒಂದು ದಿನದಲ್ಲಿ ನಡೆಯುವಂತ ಎಲ್ಲಾ ಒಂದು ಸೇವೆ ಕಾರ್ಯಗಳನ್ನ ಅಪ್ಪ ನೀವು ಆಶೀರ್ವಾದ ಮಾಡು ಕರ್ತನೆ. ಎಲ್ಲಾ ಸೇವೆ ಕಾರ್ಯಗಳು ಕರ್ತನೆ ಸ್ವಲ್ಪ ನೀವು ಚಿತ್ರದ ಪ್ರಕಾರ ನಡ್ಲಿಕ್ಕಾಗುವಂತೆ ಸಹಾಯವನ್ನ ಮಾಡು. ಮುಖ್ಯವಾಗಿ ನಮ್ಮ ಟ್ರಸ್ಟ್ ಕರ್ತನೆ ಸ್ವಲ್ಪ ನಡ್ಸ್ಕೊಂಡು ಹೋಗ್ತಾ ಇರುವಂತಹ ಗುಣಶೇಖರ್ ಅಂಕಲ್ ಅವರನ್ನು ಕೂಡ ಆಶೀರ್ವಾದ ಮಾಡು. ಅವರಿಗೆ ಒಳ್ಳೆಯ ಜ್ಞಾನವನ್ನ ಆರೋಗ್ಯವನ್ನು ಕೊಟ್ಟು ನಡೆಸು ಅಪ್ಪ. ಇನ್ನೂ ಅದ್ಭುತವಾದಂತ ರೀತಿಯಲ್ಲಿ ಸ್ವಾಮಿ ದೇವರೇ ಸೇವೆನ ಮಾಡ್ಲಿಕ್ಕಾಗುವಂತೆ ಅವರಿಗೆ ಬಲವನ್ನ ಕೊಡು ಕರ್ತನೆ ಸಪ. ಅದು ಮಾತ್ರ ಅಲ್ಲದೆ ಎಲ್ಲಾ ಪ್ರಾಜೆಕ್ಟ್ ಹೋಲ್ಡರ್ಸ್ ಗಳನ್ನು ಕೂಡ ನೀವು ಆಶೀರ್ವಾದ ಮಾಡು. ಅವರ ಮೂಲಕವಾಗಿ ಸ್ವಾಮಿ ದೇವರೇ ಇನ್ನೂ ಅನೇಕ ಕಾರ್ಯಗಳನ್ನ ಸ್ವಾಮಿ ಅಪ್ಪ ನಿಮ್ಮೊಂದು ಸೇವೆಯನ್ನ ಅಭಿವೃದ್ಧಿಯನ್ನ ಪಡಿಸ್ಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಯಾಕಂದ್ರೆ ಅಪ್ಪ ಇನ್ನೂ ಅನೇಕ ಕಡೆ ಕರ್ತನೆ ಸಪ ದೇವರೇ ನಿಮ್ಮೊಂದು ಸುವಾರ್ತೆ ಸಾರಲ್ಪಡಬೇಕಾಗಿದೆ. ಇನ್ನು ಅನೇಕ ಹಳ್ಳಿ ಊರುಗಳಲ್ಲಿ ಸ್ವಾಮಿ ದೇವರೇ ಇನ್ನು ಯೇಸು ಸ್ವಾಮಿ ಯಾರು ಅಂದ್ರೆ ಗೊತ್ತಿಲ್ಲ ಅನ್ನುವಂತ ಜನರು ಕೂಡ ಇದ್ದಾರೆ. ಅವರೆಲ್ಲರಿಗೂ ಕೂಡ ಸ್ವಾಮಿ ದೇವರೇ ಸುವಾರ್ತೆಯನ್ನು ಸಾರಲಿಕ್ಕೆ ನೀವು ತಾನೇ ನಮ್ಗೆ ಸಹಾಯವನ್ನು ಮಾಡಬೇಕೆಂದಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಅದು ಮಾತ್ರ ಅಲ್ಲದೆ ಅಪ್ಪ ಈ ಒಂದು ದಿನದಲ್ಲಿ ಸ್ವಾಮಿ ದೇವರೇ ಲೂಕನ ಕುರಿತು, ಆತನ ಜೀವಿತದ ಕುರಿತು ಸ್ವಾಮಿ ದೇವರೇ ನನಗೆ ತಿಳಿಯಪಡಿಸಿದಕ್ಕಾಗಿ ನಿಮ್ಗೆ ಸ್ತೋತ್ರ. ಯಾವ ರೀತಿಯಾಗಿ ಸ್ವಾಮಿ ದೇವರೇ ಅವರು ಕರ್ತನೆ ಸಭಾ ತಮ್ಮ ಜ್ಞಾನವನ್ನ ಬಳಸ್ಕೊಂಡ್ರು, ಅದೇ ರೀತಿಯಾಗಿ ಸ್ವಾಮಿ ದೇವರೇ ನಾವು ಕೂಡ ನಿಮ್ಮೊಂದು ಸೇವೆಯಲ್ಲಿ ಬಳಸಿಕೊಳ್ಳಿಕ್ಕಾಗುವಂತೆ ನಮಗೆ ಸಹಾಯವನ್ನ ಮಾಡಿ ನಡೆಸಬೇಕೆಂದಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಅಪ್ಪ ನಾವು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲಾ ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಈ ಒಂದು ಪ್ರಾರ್ಥನೆಯನ್ನ ನಜರೇತಿನ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ. ಆಮೆನ್.